ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರೇಶ್ ಕೊಟ್ಟಿನಾಡು. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಎಲ್ಲ ಗ್ರೂಪ್ಗಳಿಗೆ. ಯಾಕೆಂದ್ರೆ ನಾನು ಯಾವುದೇ ಹೊಸ ವಿಚಾರವನ್ನ ನಿಮ್ಮ ಮುಂದೆ ತರಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಈ ಬೆನ್ನನ್ನ ತಟ್ಟಬೇಕು. ಹೌದಪ್ಪ, ನೀನು ಚೆನ್ನಾಗಿ ವಿಡಿಯೋಗಳನ್ನ ಮಾಡ್ತಾ ಇದೀಯಾ ಅಂತ. ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ರೆ ಹೆಚ್ಚೆಚ್ಚು ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಹೋದ್ರೆ ನಾನು ಹೊಸ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತರಬಹುದು. ಹೌದು ಸ್ನೇಹಿತರೆ, ಇವತ್ತಿನ ದಿನ ಅದೇ ರೀತಿಯಾದ ಒಂದು ಮುಖ್ಯವಾದ ವಿಚಾರವನ್ನ ತರ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸ್ತಕ್ಕಂತಹ ವಿಚಾರವನ್ನ ನಾನು ತರ್ತಾ ಇದ್ದೀನಿ. ಹೌದು, ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ, ಒಂದು ಚಿಕ್ಕ ಮಗು ಹುಟ್ಟು ಆದ್ರೂ ಕೂಡ ಆ ಮಗುವು ಕೂಡ ಈ ವಿಚಾರ ಅನ್ವಯವಾಗುತ್ತೆ. ಹೌದು ಸ್ನೇಹಿತರೆ, ಏನಪ್ಪಾ ವಿಚಾರ ಅಂದ್ರೆ, ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಒಂದು ಅತಿ ಮುಖ್ಯವಾದ ಡಾಕ್ಯುಮೆಂಟ್ ಅನ್ನ ಹೊಂದಲೇಬೇಕು. ಅವ್ರು ಹುಡ್ತಿದ್ದಂಕಲೇ ಹೊಂದುತ್ತಾರೆ. ಅದು ಯಾವ್ದಪ್ಪ ಅಂದ್ರೆ, ಮೊದಲೇದು ಈ ಆಧಾರ್ ಕಾರ್ಡ್. ಹೌದು ಸ್ನೇಹಿತರೆ, ಈ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದಂತ ಅತಿ ಮುಖ್ಯವಾದಂತಹ ವಿಚಾರವನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೌದು, ಅದು ಏನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ ಇದುವರೆಗೂ ಈ ತರ ಇತ್ತು ಸ್ನೇಹಿತರೆ. ನಮ್ಮ ಫೋಟೋ, ನೇಮು, ಡೇಟ್ ಆಫ್ ಬರ್ತು, ಈ ತರದ ವಿಚಾರಗಳಿತ್ತು. ಮೇಲು, ಫಿಮೇಲು ಅಥವಾ ಅಡ್ರೆಸ್ಸು, ಈ ತರ ಎಲ್ಲ ನಮ್ಮ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಈ ಆಧಾರ್ ಕಾರ್ಡ್ ಅಲ್ಲಿ ಪ್ರಿಂಟ್ ಅನ್ನ ಹಾಕ್ತಾ ಇದ್ರು. ಬಟ್ ಇನ್ನು ಮುಂದೆ ಈ ರೀತಿಯಾದ ಪ್ರಿಂಟ್ ಅನ್ನ ಹಾಕೋದಿಲ್ಲ ಆಧಾರ್ ಕಾರ್ಡ್ ಅಲ್ಲಿ. ಏಕೆ ಅಂದ್ರೆ, ಆಧಾರ್ ಕಾರ್ಡ್ ಅಲ್ಲಿ ಈ ರೀತಿ ನೇಮ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಮೇಲು, ಫಿಮೇಲು, ಅಥವಾ ಅವರ ಅಡ್ರೆಸ್ಸು, ಪಿನ್ ಕೋಡು, ಮೊಬೈಲ್ ನಂಬರು, ಎಲ್ಲಾ ಡಾಟಾನು ಸಮೇತ ಆಧಾರ್ ಕಾರ್ಡ್ ಅಲ್ಲಿ ಪ್ರಿಂಟ್ ಆಗ್ತಿದ್ರು. ಇನ್ ಮುಂದೆ ಯಾಕೆ ಹಾಕಲ್ಲ? ಹೌದು, ಇನ್ ಮುಂದೆ ಹಾಕೋದಿಲ್ಲ. ಈ ಡಿಸೆಂಬರ್ ತಿಂಗಳಿಂದಾನೇ ಇದು ಜಾರಿ ಬರುತ್ತೆ ಸ್ನೇಹಿತರೆ. ಈ ಭಾರತದಾದ್ಯಂತ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳಿಗೂ ಇದು ಅನ್ವಯವಾಗುತ್ತೆ. ಯಾಕೆಂದ್ರೆ ನಮ್ಮ ಪರ್ಸನಲ್ ಡಾಟಾ ಬೇರೆಯವರಿಗೆ ಶೇರ್ ಆಗುತ್ತೆ. ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಕೆಲವು ಟೈಮ್ ನಮ್ಮ ಅಕೌಂಟ್ಸ್ಗಳು ಹ್ಯಾಕ್ ಆಗುತ್ತೆ. ಕೆಲವು ಟೈಮ್ ನಮಗೆ ಗೊತ್ತಿಲ್ಲದೆ ಏನೇನೋ ತಪ್ಪುಗಳು ನಡೆದೋಗುತ್ತೆ. ಸೊ ಯಾವುದೋ ಒಂದು, ನೀವು ಬ್ಯಾಂಕಿಗೆ ಹೋಗಿ, ಯಾವುದೋ ಒಂದು ಲಾಡ್ಜಿಗೆ ಹೋಗಿ, ಯಾವುದೋ ಒಂದು ಬೇರೆ ಸ್ಟೇಟಿಗೆ ಹೋಗಿ, ಎಲ್ಲಿಗೆ ಹೋದ್ರು ಕೂಡ ನಾವು ಫಸ್ಟ್ ತೋರಿಸ್ತಾ ಇದ್ದದ್ದು ಮೊದಲು ವೋಟರ್ ಐ ಡಿ ತೋರಿಸಿದ್ವಿ, ಈಗ ಏನೋ ಆಧಾರ್ ಕಾರ್ಡ್ ತೋರಿಸಿದ್ವಿ. ಸೊ ಈ ಆಧಾರ್ ಕಾರ್ಡ್ ಇಂದ ನಮ್ಮ ಪರ್ಸನಲ್ ಡಾಟಾ ಬೇರೆ ಕಡೆ ಹರಿದಾಡ್ತಾ ಇತ್ತು. ಸೊ ಹಾಗಾಗಿ ಇನ್ನು ಮುಂದೆ ಈ ತರದ ಪರ್ಸನಲ್ ಡಾಟಾ ನಮ್ದು ಏನೇ ಇದ್ರು, ಹೆಸರೇನು, ಯಾವ ಊರು, ಯಾವ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ದಾರೆ, ಎಲ್ಲದನ್ನು ಕಲೆಕ್ಟ್ ಮಾಡ್ಬೋದಿತ್ತು ಈ ಆಧಾರ್ ಕಾರ್ಡ್ ನಂಬರ್ ಇದ್ರೆ. ಬಟ್ ಇನ್ನು ಮುಂದೆ ಆ ತರ ಈಗ ಆಗೋದಿಲ್ಲ. ಬರೀ ಕೇವಲ ಏನು, ಈ ಬಾರ್ ಕೋಡ್ ಮಾತ್ರ ಇರುತ್ತೆ. ನೋಡ್ಬೋದು, ಬಾರ್ ಕೋಡ್ ಮಾತ್ರ ಇರುತ್ತೆ. ನಂತರ ಈ ಫೋಟೋ ಮಾತ್ರ ಇರುತ್ತೆ ಸ್ನೇಹಿತರೆ. ಬಾರ್ ಕೋಡ್ ಮತ್ತು ಫೋಟೋ ಇವೆರಡೇ ಮಾತ್ರ ಇರುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ಇನ್ನು ಯಾವುದೂ ಮಾಹಿತಿ ಕೂಡ ಇನ್ ಮುಂದೆ ಪ್ರಿಂಟ್ ಆಗೋದಿಲ್ಲ. ಕೇಳ್ಬೋದು, ಸರ್ ಇದುವರೆಗೆ ನೀವೇನ್ ಮಾಡ್ತಿದ್ರ ಸರ್? ನಾನು ಆಧಾರ್ ಕಾರ್ಡ್ ಅಲ್ಲಿ ಇನ್ಸಿಲ್ ತಪ್ಪಾಗಿದೆ ಸರ್, ಬೇರೆ ಇಯರ್ ಬಂದಿದೆ, ಡೇಟು ತಿಂಗಳಿಲ್ಲ ಸರ್. ನಂದು ಅಡ್ರೆಸ್ ಅಲ್ಲಿ ನಮ್ಮ ತಂದೆ ಹೆಸರು ತಪ್ಪಾಗಿದೆ ಸರ್, ನಮ್ದು ಪಿನ್ ಕೋಡೆ ತಪ್ಪಾಗಿದೆ ಸರ್, ನಂದು ಏರಿಯಾನೇ ತಪ್ಪಾಗಿದೆ ಸರ್, ಲ್ಯಾಂಡ್ ಮಾರ್ಕ್ ತಪ್ಪಾಗಿದೆ, ಈ ತರ ಎಲ್ಲ ಕೇಳ್ತಾ ಇದ್ರಿ. ಇನ್ ಮುಂದೆ ಆ ತರ ಕೇಳಕ್ ಅವಕಾಶನೇ ಇಲ್ಲ. ಯಾಕೆಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಕಂಡ್ರೆ ತಾನೇ ನಿಮಗೆ ಕೇಳೋದು. ಏನು ಕಾಣೋದಿಲ್ಲ. ನಿಮ್ದು ಒಂದು ಫೋಟೋ ಬಿಟ್ರೆ ಅದ್ರ ಜೊತೆ ಬಾರ್ ಕೋಡ್, ಈ ಚುಕ್ಕಿ 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 ಅಂತ ಇದೆಯಲ್ಲ, ಈ ತರದ ಒಂದು ಬಾರ್ ಕೋಡ್ ಮಾತ್ರ ನಿಮ್ ಮುಂದೆ ಕಾಣುತ್ತೆ. ಅದೇನೇ ಬೇಕು ಅಂದ್ರೆ, ನೀವು ಆ ತರ ಕೊಡಬೇಕು ಅಂದ್ರೆ ಅದು ಕೆಲವು ಇಂತಿಷ್ಟು ಅಂತ ಇರುತ್ತೆ. ಎಲ್ಲೆಲ್ಲಿ ಶೇರ್ ಮಾಡ್ಬೇಕು, ಕೆಲವು ಕಂಪನಿಗಳ ಜೊತೆ ಟೈಅಪ್ ಆಗ್ತಾರೆ, ಅಥವಾ ಕೆಲವು ಇಲಾಖೆಗಳ ಜೊತೆ ಟೈಅಪ್ ಆಗ್ತಾರೆ. ಅಲ್ಲಿ ಮಾತ್ರ ಇದು ಡಾಟಾ ಒದಗುತ್ತೆ. ಇದು ಕೊಟ್ಬಿಟ್ರೆ, ಕೋಡ್ ಸ್ಕ್ಯಾನ್ ಮಾಡ್ತಾರೆ, ಅವ್ರಿಗೆ ಮಾತ್ರ ಡಾಟಾ ಒದಗುತ್ತೆ. ಇನ್ಯಾರಿಗೂ ಡಾಟಾ ಒದಗಲ್ಲ. ಹಂಗೇನಾರ ಡಾಟಾ ಕೊಡಬೇಕು ಅಂದ್ರೆ ನಿಮ್ಮ ಅನುಮತಿಯನ್ನ ಪಡೆದು, ಅಂದ್ರೆ ವಿತ್ ಯುವರ್ ಪರ್ಮಿಷನ್, ನಿಮ್ಮ ಪರ್ಮಿಷನ್ನ ಪಡೆದು ಅವರು ಡಾಟಾವನ್ನ ತೆಗೆದುಕೊಬಹುದು. ಹೇಗೆ ಅಂದ್ರೆ, ನಿಮ್ದು ಬೆರಳಿಡೋ ಮುಖಾಂತರ ಅಥವಾ ಐರಿಶ್ ಅನ್ನ ಸ್ಕ್ಯಾನ್ ಮಾಡೋ ಮುಖಾಂತರ, ಈ ತರ ನಿಮ್ಮ ಪರ್ಮಿಷನ್ ಅನ್ನ ಪಡೆದು ಅವರು ಮಾಹಿತಿಯನ್ನ ತೆಗೆದುಕೊಳ್ಬಹುದು. ಅದು ಬಿಟ್ರೆ ಯಾವುದೇ ರೀತಿ ಮಾಹಿತಿ ಸೋರಿಕೆ ಆಗೋದಿಲ್ಲ ಈ ಹೊಸ ಡಿಜಿಟಲ್ ಕಾರ್ಡ್ ಅಲ್ಲಿ. ಕೇವಲ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ, ಒಂದು ಫೋಟೋ, ಈ ಉದಾಹರಣೆ ಫಾರ್ ಎಕ್ಸಾಂಪಲ್ ನಾನು ಅಂದ್ಕೊಂಡು ನನ್ನ ಫೋಟೋ, ಅದ್ರ ಕೆಳಗಡೆ ಬಾರ್ ಕೋಡ್ ಅಷ್ಟೇ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ. ಇನ್ ಮುಂದೆ ಯಾವುದೇ ತರ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನೀವು ಆಧಾರ್ ಕಾರ್ಡ್ ಬರುತ್ತೆ. ಯಾರು ಸಾರ್ ಈಗ ಹೊಸ ಮಾಡ್ಸಾರಿ ಮಾತ್ರ ನಾವೇ ಬರೋದಿಲ್ವಾ ಅಂತ ಕೇಳ್ಬೋದು. ಪ್ರತಿಯೊಬ್ಬರಿಗೂ, ಇಡೀ ಭಾರತದಾದ್ಯಂತ ಯಾರೆಲ್ಲ ಇದ್ದೀರೋ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ, ಎಲ್ಲರಿಗೂ, ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಎಷ್ಟು ಜನ ಇದ್ದೀರೋ ಹುಟ್ಟಿರೋ ಮಗುವಿಂದನೂ ಕೂಡ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸಿರೋ ಎಲ್ಲರಿಗೂ ನೀವು ಆಧಾರ್ ಕಾರ್ಡ್ ಬರುತ್ತೆ. ಓನ್ಲಿ ಬಾರ್ ಕೋಡ್ ಇರೋಂಥದ್ದು.
ಓನ್ಲಿ ಬಾರ್ಕೋಡ್ ಇರ್ತಕ್ಕಂಥ ಆಧಾರ್ ಕಾರ್ಡ್ ಬರುತ್ತೆ. ಸೊ ಹಾಗಾಗಿ ಏನಪ್ಪ ಆಧಾರ್ ಕಾರ್ಡ್ ಈ ಥರ ಬರ್ತಿದೆ ಅಂತ ಯಾರು ಚಿಂತಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಪರ್ಸನಲ್ ಡಾಟಾ ಎಲ್ಲೂ ಶೇರ್ ಆಗಬಾರ್ದು ಅಂತ. ಆಗೇನಾರ ಮಿಸ್ ಆಗಿ ಯಾವುದೋ ಒಂದು ಮೊಬೈಲ್ ಕಂಪ್ನಿಯರ್ ಇರ್ಬೋದು, ಯಾವುದೋ ಒಂದು ಕಡೆ ಇನ್ನೊಂದು ಕಡೆ DTH ಇರ್ಬೋದು, ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ಇರ್ಬೋದು, ನಿಮ್ಮ ವಿತೌಟ್ ಪರ್ಮಿಷನ್ ಇಲ್ಲದೆ ಅವ್ರು ಏನಾರ ಮಾಹಿತಿ ತೆಗೆದುಕೊಂಡ್ರೆ ಅವರಿಗೆ ಸರಿಸುಮಾರು 1 ಕೋಟಿವರೆಗೂ ದಂಡ ಹಾಕುತ್ತೆ UIDAI. ಈ ಡಿಪಾರ್ಟ್ಮೆಂಟ್ ಅಂದರೆ UIDAI ಅಂದರೆ ಆಧಾರ್ ಡಿಪಾರ್ಟ್ಮೆಂಟು ಅವರಿಗೆ ಸರಿಸುಮಾರು 1 ಕೋಟಿಯವರೆಗೂ ದಂಡವನ್ನು ವಿಧಿಸುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಾನೂನು ತುಂಬ ಚೆನ್ನಾಗಿದೆ. ಯಾಕೆಂದರೆ ಫ್ಯೂಚರಲ್ಲಿ ಯಾವುದೇ ಒಂದು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಗೌಪ್ಯವಾದ ಮಾಹಿತಿ ಎಲ್ಲೂ ಕೂಡ ಹರಿದಾಡೋದಿಲ್ಲ. ಈಗ ಆಧಾರ್ ಕಾರ್ಡ್ ಇದೆ, ಫಾರ್ ಎಕ್ಸಾಂಪಲ್ ನಂದೇ ಆಧಾರ್ ಕಾರ್ಡ್ ಇದೆ, ಎಲ್ಲೋ ಒಂದು ಬಸ್ಸಲ್ಲಿ ಹೋಗ್ತಿರ್ತೀನಿ, ಯಾವುದೋ ಅವ್ರಿಗೆ ಪಾಕೆಟಲ್ಲೋ ಮಿಸ್ ಆಗಿಯೋ ಅಥವಾ ಎಲ್ಲೋ ಜಸ್ಟ್ ಮಿಸ್ ಆಗಿ ರೋಡಲ್ಲೋ ಎಲ್ಲ ಕಡೆ ಮಿಸ್ ಆಗ್ಬೋದು. ಆ ಆಧಾರ್ ಕಾರ್ಡ್ ಇಟ್ಕೊಂಡು ಕೆಲವರು ಡಾಟಾವನ್ನು ತೆಗೆದುಕೊಂಡು, ಪರ್ಸನಲ್ ಡಾಟಾವನ್ನು ತೆಗೆದುಕೊಂಡು ಅದನ್ನು ಹ್ಯಾಕ್ ಮಾಡ್ಬೋದು. ನಮ್ಮ ಪರ್ಸನಲ್ ಆಗಿರ್ತಕ್ಕಂಥ ಮಾಹಿತಿಗಳನ್ನು ಸಂಗ್ರಹಿಸ್ಬೋದು. ಇವರು ಈ ಆಧಾರ್ ಕಾರ್ಡಲ್ಲಿ ಎಷ್ಟು ಬ್ಯಾಂಕ್ಗಳು ಖಾತೆ ಇದೆ, ಎಷ್ಟೆಲ್ಲ ಹಣ ಇದೆ, ಮತ್ತು ಇವ್ರು ಏನೇನೆಲ್ಲ ವರ್ಕ್ ಮಾಡಿದ್ದಾರೆ, ಈ ಥರ ಎಲ್ಲ ಪ್ರತಿಯೊಂದು ಡಾಟಾನು ಸಮೇತ ಕಲೆ ಹಾಕ್ಬೋದು. ಈ ಆಧಾರ್ ಕಾರ್ಡಲ್ಲಿ ಏನೆಲ್ಲ ಬೆನಿಫಿಟ್ಸ್ ತಗೊಂಡ್ಕೊಂಡಿದ್ದಾರೆ ಎಲ್ಲದನ್ನು ಕಲೆ ಹಾಕ್ಬೋದು. ಸೊ ಹಾಗಾಗಿ ಈ ಥರದ ಮಾಹಿತಿ ಎಲ್ಲೂ ಹರಿದಾಡಬಾರ್ದು. ಸೊ ಆಧಾರ್ ಕಾರ್ಡ್ ಬಿತ್ತ ಎಲ್ಲರೂ ಏನು ಬಾರ್ಕೋಡ್ ಇರುತ್ತೆ, ಅದು ವಿತ್ ಯುವರ್ ಪರ್ಮಿಷನ್ ಇದ್ರೆ ಮಾತ್ರ ಮಾಹಿತಿಯನ್ನು ಸಂಗ್ರಹಿಸ್ಬೋದು, ಇಲ್ಲಾಂದ್ರೆ ಸಂಗ್ರಹಿಸಕ್ಕೆ ಬರಲ್ಲ. ಸೊ ಹಾಗಾಗಿ ನೋಡಿ ಸ್ನೇಹಿತರೆ, ಹೊಸದಾಗಿ ಆಧಾರ್ ಕಾರ್ಡ್ ಬರ್ತಾ ಇದೆ, ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೋಡಿ ನಮ್ದು ಆಧಾರ್ ಕಾರ್ಡ್ ಬಂದಿಲ್ಲ ಅಂತ ಗಾಬರಿನ ಆಗಬೇಡ. ಪ್ರತಿಯೊಬ್ಬರಿಗೂ ಕೂಡ ಈ ಆಧಾರ್ ಕಾರ್ಡ್ ಬರುತ್ತೆ ಸ್ನೇಹಿತರೆ. ಇದು ಆಧಾರಲ್ಲಿ ಬಂದಿರತಕ್ಕಂತಹ ಹೊಸ. ಸೊ ಇಂತಹದ್ದೇ ವಿಡಿಯೋಗಳನ್ನು ಇನ್ನು ಮುಂದೆ ತರ್ತಾನೆ ಇರ್ತೀನಿ ಕಂಟಿನ್ಯೂಟಿಯಾಗಿ. ಸೊ ಈ ವಿಡಿಯೋಗಳು ನಿಮಗೆ ಮೊದಲು ತಲುಪಬೇಕು ಈ ವಿಚಾರ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಹೇಳ್ತಾ ಬಾಯ್ ಬಾಯ್.